Hi everyone, welcome to Business Studies class by Don Bosco PU College Chitradurga. Today in this session we shall discuss about merits of joint stock company and as well demerits of joint stock company. ಏನೇನು ಅಡ್ವಾಂಟೇಜಸ್ ಇದೆ ಈ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಪ್ಲಸ್ ಡಿಸ್ಅಡ್ವಾಂಟೇಜಸ್ ಅನಾನುಕೂಲಗಳು ಏನೇನಿದೆ ಈ ಜಾಯಿಂಟ್ ಸ್ಟಾಕ್ ಕಂಪನಿ ಅಲ್ಲಿ ಅಂತ ನೋಡೋಣ ಈ ಸೆಷನ್ನಲ್ಲಿ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಲಾಸ್ಟ್ ಕ್ಲಾಸಲ್ಲಿ ನಾವೇನು ನೋಡಿದ್ವಿ? ಜಾಯಿಂಟ್ ಸ್ಟಾಕ್ ಕಂಪನಿ ಮೀನಿಂಗ್ ನೋಡಿದ್ವಿ, ಪ್ಲಸ್ ಅದರ ಲಕ್ಷಣಗಳು ನೋಡಿದ್ವಿ. ಓಕೆ, ಈಗ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಫಸ್ಟ್ ಮೆರಿಟ್ಸ್ ನೋಡೋಣ, ಅಡ್ವಾಂಟೇಜಸ್ ಏನೇನು ನೋಡೋಣ. ಓಕೆ, ಅನುಕೂಲಗಳು ಏನೇನಿದೆ ಈ ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋ ಕಂಪನಿನಲ್ಲಿ ಏನೇನು ಅನುಕೂಲಗಳಿದೆ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಲಿಮಿಟೆಡ್ ಲಯಬಿಲಿಟಿ. ಓಕೆ, ಲಯಬಿಲಿಟಿ ಅನ್ಲಿಮಿಟೆಡ್ ಇದ್ದರೆ, ಅಂದರೆ ಒಂದು ಲಿಮಿಟ್ ಇಲ್ಲ. ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಲಯಬಿಲಿಟಿ ಅನ್ಲಿಮಿಟೆಡ್, ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದರೆ 50,000 ಕಂಪನಿ ಮಾರಿದರೆ 50,000 ಬರುತ್ತೆ, ಬಟ್ 1 ಲಕ್ಷ ಇದೆ ಲಯಬಿಲಿಟಿ, ಹೊಣೆಗಾರಿಕೆ 1 ಲಕ್ಷ ಇದೆ. ನಾನು ಪರ್ಸನಲ್ ಪ್ರಾಪರ್ಟಿ ಮಾರಿ ಕೊಡಬೇಕಾಗುತ್ತೆ, ಯಾಕಂದರೆ ಅನ್ಲಿಮಿಟೆಡ್ ಲಯಬಿಲಿಟಿಯಲ್ಲಿ ನಾನು ಬೇರೆ, ಕಂಪನಿ ಬೇರೆ ಅಲ್ಲ. ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಇಬ್ಬರು ಒಂದೇ. ಬಟ್ ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿನಲ್ಲಿ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೆ, ನಾನು ಬೇರೆ ಕಂಪನಿ ಬೇರೆ, ಅಂದರೆ ಮೆಂಬರ್ಸ್ ಬೇರೆ ಕಂಪನಿ ಬೇರೆ. ಕಂಪನಿಗೆ ಅದರದ್ದೇ ಆದಂಥ ಅಸ್ತಿತ್ವ ಇದೆ, ಲೀಗಲ್ ಎಕ್ಸಿಸ್ಟೆನ್ಸ್ ಇದೆ. ಕಂಪನಿ ಹೆಸರಲ್ಲಿ ಆಸ್ತಿ ಇದೆ, ಕಂಪನಿ ಹೆಸರಲ್ಲಿ ಲೋನ್ ಇರುತ್ತೆ, ಕಂಪನಿ ಹೆಸರಲ್ಲಿ ಕಾಂಟ್ರಾಕ್ಟ್ ಎಲ್ಲ ಇರುತ್ತೆ. ಯು ಗಾಟ್ ದ ಪಾಯಿಂಟ್ ರೈಟ್. ಸೊ ಹಾಗಾಗಿ ನನ್ನ ಹೊಣೆಗಾರಿಕೆ ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಸಾಲ ಕೊಟ್ಟಿರ್ತೀವಿ, ಶೇರ್ ಹೋಲ್ಡರ್ಸಿಂದ ದುಡ್ಡು ತಗೊಂಡಿರ್ತೀವಿ. ಓಕೆ, ಸೊ ಇವೆಲ್ಲ ಹೊಣೆಗಾರಿಕೆ, ಕೊಡೋದು ಎಲ್ಲ ನಮ್ದು ಯಾರಿಗೆ ಕೊಡಬೇಕು ದುಡ್ಡುಗಳು ಬಾಕಿಯಲ್ಲಿದೆ, ಅದೆಲ್ಲ ಹೊಣೆಗಾರಿಕೆ ಅಂತಾರೆ. ಸೊ ಈ ಹೊಣೆಗಾರಿಕೆ ಲಿಮಿಟೆಡ್ ಆಗಿರುತ್ತೆ. ಎಲ್ಲಿ ತನಕ ಅಂದರೆ ನಾವು ಎಷ್ಟು ಕ್ಯಾಪಿಟಲ್ ತಂದಿರ್ತೀವಿ ಅಷ್ಟು ಅಲ್ಲಿ ತನಕ ಅಷ್ಟೇ ಲಿಮಿಟೆಡ್. ಫಾರ್ ಎಕ್ಸಾಂಪಲ್ ಕಂಪನಿ ಆಸ್ತಿ ಮಾರಿ ಎಲ್ಲ ಕೊಡ್ತೀವಿ ಅಂತ ತಿಳ್ಕೊಳ್ರಿ, ಅಲ್ಲಿಗೆ ತೀರ್ಬಿಟ್ರೆ ಓಕೆ ಫೈನ್, ಅಲ್ಲಿಗೂ ಸಾಕಾಗಿಲ್ಲ. ನಮ್ಮ ದುಡ್ಡು ಅಂದರೆ ನಾವು ಶೇರ್ ಹೋಲ್ಡರ್ಸಿಂದ ದುಡ್ಡು ತಗೊಂಡಿರ್ತೀವಿ ತಿಳ್ಕೊಳ್ಳಿ. ಮೆಂಬರ್ಸ್, ಒಬ್ಬ ಶೇರ್ ಹೋಲ್ಡರ್ ಇದ್ದಾನೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು, ಅದು ಅರ್ಥ ಆಗಿಲ್ಲ ಅಂದರೆ ಇದನ್ನು ಕೇಳಿ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಶೇರ್ ಹೋಲ್ಡರ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ, ಅವನ ಹತ್ರ 2,000 ಶೇರ್ ಇದೆ, ಒಂದು ಶೇರ್ ಬೆಲೆ 10,000, ಅಂದರೆ ಟೋಟಲ್ ಎಷ್ಟಾಗುತ್ತೆ? 20,000 ಆಗುತ್ತೆ. ಅವನಿಗೆ ಒಂದು ಶೇರ್ ಬೆಲೆ 7 ರೂಪಾಯಿ ಅಂತ ಹಾಕಿ ನಾವು ಬೇರೆ 14,000 ಕೊಟ್ಟಿರ್ತೀವಿ, ಅಂದರೆ ಇನ್ನು 6,000 ಬ್ಯಾಲೆನ್ಸ್ ಇದೆ. ಈ 6,000 ಹೊಣೆಗಾರಿಕೆ ಅಂತೀವಿ. ಈ 6,000ನ ನಾವು ಹಂಚ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 4 ಜನ ಇದ್ದೀವಿ ಅಂತ ತಿಳ್ಕೊಳ್ಳಿ, ಇಲ್ಲ 6 ಜನ ಇದ್ದೀವಿ ಅಂತ ತಿಳ್ಕೊಳ್ಳಿ. ಎಲ್ಲರೂ 10,000 ಕ್ಯಾಪಿಟಲ್, ಅಂದರೆ ಈಕ್ವಲ್ ಕ್ಯಾಪಿಟಲ್ ತಂದಿದ್ದೀವಿ. ಅಂದರೆ ರೇಷಿಯೋ ಎಷ್ಟು ಬರುತ್ತೆ? 1:1:1 ಬರುತ್ತೆ. ಅಂದರೆ ಈ 6,000 ಈಕ್ವಲ್ ಆಗಿ ಡಿವೈಡ್ ಮಾಡಿ ಕೊಡ್ತೀವಿ, ಅಂದರೆ ಒಬ್ಬೊಬ್ಬರಿಗೆ 1,000 ಬರುತ್ತೆ. ಓಕೆ, 6 ಜನ ಇದ್ದರೆ ABCDEF ಅಂತ ಇದ್ದರೆ ಎಲ್ಲರೂ 1,000 ಹಾಕಿ 6,000 ಕೊಡೋದು ಲಯಬಿಲಿಟಿ. ಈ ಥರ ನಾವು ಕ್ಯಾಪಿಟಲ್ ತಂದಿರೋ ರೇಷಿಯೋ ಬೇಸಿಸ್ ಮೇಲೆ ನಾವು ಹೊಣೆಗಾರಿಕೆನ ಡಿವೈಡ್ ಮಾಡ್ಕೊತೀವಿ. ಯು ಗಾಟ್ ದ ಪಾಯಿಂಟ್ ರೈಟ್. ಓಕೆ, ಪ್ಲಸ್ ಇಲ್ಲಿ ಏನಾಗುತ್ತೆ ಅಂದರೆ ಕಂಪನಿ ಆಸ್ತಿನ ಮಾರ್ಬಿಟ್ಟು ನಾವೇನು ಮಾಡ್ತೀವಿ, ಹೊಣೆಗಾರಿಕೆನ ಅಂದರೆ ಸಾಲ ಅವೆಲ್ಲ ತೀರಿಸ್ಬಿಡ್ತೀವಿ. ಓಕೆ, ನಮ್ಮ ಪರ್ಸ್ನಲ್ ಪ್ರಾಪರ್ಟಿನ ತರುವ ಅವಶ್ಯಕತೆ ಇಲ್ಲ ಇಲ್ಲಿ, ಯಾಕಂದರೆ ನಮ್ಮ ಲಯಬಿಲಿಟಿ ಲಿಮಿಟೆಡ್. ನಂದೆಷ್ಟಿದೆ? 10,000 ಇದೆ, ನಾನು ಅಷ್ಟೇ 10,000 ಕೊಟ್ಟು ಸುಮ್ಮನೆ ಆಗ್ತೀನಿ. ಮಿಕ್ಕಿದವ್ರು ನಾನು ಕೊಡಬೇಕಾ ಅವಶ್ಯಕತೆ ಇಲ್ಲ. ಪಾರ್ಟ್ನರ್ಶಿಪ್ಪಲ್ಲಿ ಹಾಗಿಲ್ಲ. ಯಾರೊಬ್ಬ ಪಾರ್ಟ್ನರ್ ಹೋದ, ಉಳಿದಿರೋ ಪಾರ್ಟ್ನರ್ಸು ಅವನದು ದುಡ್ಡು, ಅವನದು ಲಯಬಿಲಿಟಿ, ಅವನದು ಹೊಣೆಗಾರಿಕೆನ ಹೊರಬೇಕಾಗುತ್ತೆ. ನಂದು ಬೇರೆ 10,000 ಕೊಟ್ಟು ಸುಮ್ಮನೆ ಅದೇ ಅಂತ ಇರೋಕ್ಕಾಗಲ್ಲ. ಬಟ್ ಇಲ್ಲಿ ನಂದೆಷ್ಟಿದೆ? 6,000ದಲ್ಲಿ 1,000 ಕೊಟ್ಟು ಸುಮ್ಮನೆ ಆಗ್ತೀನಿ, ಇನ್ನೂ 5,000 ಬೇರೆ ಮೆಂಬರ್ಸ್ನ ಕೇಳ್ರಿ, ಕಂಪನಿ ಆಸ್ತಿ ಮಾರಿ ಕೊಡ್ಬೋದು. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಓಕೆ, ಇದು ಒಂದು ಬೆನಿಫಿಟ್ ಇದೆ, ಯಾಕಂದರೆ ಮೆಂಬರ್ಸ್ ಮೇಲೆ ಹೊರೆ ಬೀಳಲ್ಲ, ಬರ್ಡನ್ ಬೀಳೋದಿಲ್ಲ. ಇದೊಂದು ಬೆನಿಫಿಟ್, ಇದೊಂದು ಮೆರಿಟ್ ಇದೆ. ಇನ್ನೊಂದು ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಅಂದರೆ ಇಲ್ಲಿ ಶೇರ್ಸ್, ಯಾವುದೋ ಒಂದು XYZ ಕಂಪನಿ ಶೇರ್ಸ್ ಇದೆ ಶೇರ್ ಹೋಲ್ಡರ್ಸ್ ಹತ್ರ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಈ ಕಂಪನಿಯಲ್ಲಿ ಕಂಟಿನ್ಯೂ ಮಾಡೋದಕ್ಕೆ. ಯಾರೋ ತಿಳಿಸಿದ್ರು ಈ ಕಂಪನಿ ಬಿದ್ದೋಗ್ಬೋದು ಮುಂದೆ, ಸೊ ಈ ಕಂಪನಿ ಶೇರ್ಸು ಬೆಲೆ ಕಮ್ಮಿ ಆಗ್ಬೋದು, ಈ ಕಂಪನಿ ಶೇರ್ಸ್ಗೆ ಮುಂದೆ ವ್ಯಾಲ್ಯೂ ತುಂಬ ಕಮ್ಮಿ ಆಗುತ್ತೆ, ಈ ಕಂಪನಿ ಲಾಸ್ ಆಗ್ಬೋದು ಮುಂದೆ ಫ್ಯೂಚರ್ನಲ್ಲಿ. ಸೊ ಹಾಗಾಗಿ
ನಾನು ಆ ವ್ಯಕ್ತಿಗೆ ಈ ಕಂಪನಿ ಶೇರ್ ಹಿಡ್ಕೊಂಡು ಶೇರ್ ಹೋಲ್ಡರ್ ಆಗಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇಮಿಡಿಯೇಟ್ ಆಗಿ ಅದನ್ನ ಮಾರ್ಬೋದು, ಬೇರೆಯವ್ರಿಗೆ ಆ ಶೇರ್ನ ಟ್ರಾನ್ಸ್ಫರ್ ಮಾಡ್ಬೋದು, ಅಂದರೆ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡ್ಬೋದು ಈಸಿಯಾಗಿ. ಇಲ್ಲ ಫಾರ್ ಎಕ್ಸಾಂಪಲ್ ಅವ್ರಿಗೆ ಇಮಿಡಿಯೇಟ್ ಏನೋ ಒಂದು ಹಣ ಅವಶ್ಯಕತೆ ಇದೆ, ಈಸಿಯಾಗಿ ಆ ಶೇರ್ನ ಏನು ಮಾಡ್ಬೋದು, ಬೇರೆಯವ್ರಿಗೆ ಮಾರ್ಬೋದು. ಈ ಪಿಕ್ಚರ್ಸಲ್ಲಿ ನೀವು ನೋಡ್ಬೋದು. ಓಕೆನಾ? ನೋಡ್ಕೊಂಡ್ರೆ ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಇಟ್ ಈಸ್ ಈಸಿ. ಈ ಗಾಟ್ ದ ಪಾಯಿಂಟ್ ರೈಟ್. ಇನ್ ಕೇಸ್ ಈ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಸಾಧ್ಯ ಇಲ್ಲ ಅಂದರೆ ಇದು ಡಿಮೆರಿಟ್ ಅಂತ ಹೇಳ್ಬೋದು. ಯಾಕಂದರೆ ಎಮರ್ಜೆನ್ಸಿಗೆ ಏನೋ ದುಡ್ಡು ಬೇಕು, ಶೇರ್ ಮಾರಕ್ಕೆ ಆಗಲ್ಲ ಎಮರ್ಜೆನ್ಸಿಗೆ ಅಂದರೆ ಅದು ಶೇರ್ ಇದ್ದು ವೇಸ್ಟು. ಯಾಕಂದರೆ ದುಡ್ಡು ಕರೆಕ್ಟ್ ಬೇಕಾದಾಗ ಸಿಗಬೇಕು, ಆವಾಗಲೇ ಅದಕ್ಕೆ ವ್ಯಾಲ್ಯೂ. ಸೊ ಇಲ್ಲಿ ಈ ಆಪ್ಷನ್ ಇದೆ, ಅಂದರೆ ನಮಗೆ ಇಷ್ಟ ಇಲ್ವಾ ಕಂಪನಿಲಿ ಕಂಟಿನ್ಯೂ ಆಗೋದಕ್ಕೆ, ಇಲ್ಲ ಏನೋ ಎಮರ್ಜೆನ್ಸಿ ದುಡ್ಡು ಬೇಕು, ಅದನ್ನೇನು ಮಾಡ್ಬೋದು, ಬೇರೆಯವ್ರ ಹೆಸರಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೋಬೋದು ಆ ಶೇರ್ನ. ಈ ಗಾಟ್ ದ ಪಾಯಿಂಟ್. ಆ್ಯಂಡ್ ದುಡ್ಡು ಅರೇಂಜ್ ಮಾಡ್ಕೋಬೋದು, ಬೇರೆಯವ್ರ ಹೆಸರಿಗೆ ದುಡ್ಡು ಶೇರ್ನ ಮಾರಿಬಿಟ್ಟು ಇಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ಟು ದುಡ್ಡು ನಮಗೆ ಎಷ್ಟು ಅವಶ್ಯಕತೆ ಇದೆ ಅದನ್ನ ಆ ರೀತಿ ಅದನ್ನ ಅರೇಂಜ್ ಮಾಡ್ಕೋಬೋದು. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ನೆಕ್ಸ್ಟ್, ಪರ್ಪಚುವಲ್ ಎಕ್ಸಿಸ್ಟೆನ್ಸ್. ಈ ಫೀಚರ್ನ ನಾವು ಎಲ್ಲಿ ನೋಡಿದ್ವಿ, ಸಾರಿ ಈ ಮೆರಿಟ್ನ ನಾವು ಫೀಚರ್ಸಲ್ಲಿ ನೋಡಿದ್ವಿ, ಲಯಬಿಲಿಟಿನೂ ನೋಡಿದ್ವಿ, ಬಟ್ ಇದನ್ನು ಹೇಳಿದ್ದೆ ನಾನು. ಅಂದರೆ ಏನು, ಇದಕ್ಕೆ ಎಕ್ಸಿಸ್ಟೆನ್ಸ್ ಅಂದರೆ ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್ ಇದೆಯಂತೆ ಇದಕ್ಕೆ. ಏನಕ್ಕಂದರೆ ಇಲ್ಲಿ ನಾ ಹೇಳಿದ ಪ್ರಕಾರ ಕಂಪನಿಗೆ ಇದರದೇ ಆದಂಥ ಅಸ್ತಿತ್ವ ಇದೆ. ಇಲ್ಲಿ ಕಂಪನಿ ಬೇರೆ, ಮೆಂಬರ್ಸ್ ಬೇರೆ. ಓಕೆ. ಸೊ ಹಾಗಾಗಿ ಮೆಂಬರ್ಸ್ ಯಾರೊಬ್ರು ಬಿಟ್ಟು ಹೋದ್ರು, ಇಲ್ಲ ಯಾರೊಬ್ರು ಸತ್ತೋದ್ರು, ಯಾರೊಬ್ರು ಆಕ್ಸಿಡೆಂಟ್ ಆಯಿತು, ಯಾರೊಬ್ರು ಇಷ್ಟ ಇಲ್ಲ ಅಂತ ಬಿಟ್ಟು ಹೋದ್ರು ಸೆಂಟ್ರಲ್ಲಿ. ಸೊ ಈ ಥರ ಆದರೆ ಕಂಪನಿಗೆ ಯಾವುದೇ ರೀತಿ ಧಕ್ಕೆ ಬರಲ್ಲ, ಅಂದರೆ ಕಂಪನಿ ಅಸ್ತಿತ್ವಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಕಂಪನಿ ಆ್ಯಸ್ ಯೂಶುವಲ್ ಕಂಟಿನ್ಯೂ ಆಗುತ್ತೆ. ಅಂದರೆ ಯಾರ್ಯಾರು ಮೆಂಬರ್ಸ್ ಇರ್ತಾರೆ, ಉಳಿದಿರೋ ಮೆಂಬರ್ಸು ಆರಾಮಾಗಿ ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ. ಪಾರ್ಟ್ನರ್ಶಿಪ್ಪಲ್ಲಿ, ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಆದಾಗೆ ಮೆಂಬರ್ಸ್ಗೆ ಏನಾದರೂ ಆಯಿತು ಕಂಪನಿ ಕ್ಲೋಸ್ ಆಗುತ್ತೆ, ಆ ಥರ ಇಲ್ಲ ಇಲ್ಲಿ. ಓಕೆನಾ? ಯಾಕಂದರೆ ಕಂಪನಿ ಬೇರೆ, ಮೆಂಬರ್ಸ್ ಬೇರೆ. ಕಂಪನಿಗೆ ಅದರದ್ದಾದಂಥ ಅಸ್ತಿತ್ವ ಇದೆ. ಮೆಂಬರ್ಸ್ ಎಷ್ಟು ಜನ ಬಿಟ್ಟು ಹೋದ್ರು, ಎಷ್ಟು ಜನ ಹೊಸ ಪ್ರೂಫ್ ಹೋದ್ರು ಸಂಬಂಧ ಇಲ್ಲ ಇಲ್ಲಿ. ಅದ್ರ ಪಾಡಿಗೆ ಅದು ರನ್ ಆಗ್ತಾ ಇರುತ್ತೆ. ಇದು ಒಂದು ಬೆನಿಫಿಟ್ ಇದು. ನೆಕ್ಸ್ಟ್, ಸ್ಕೋಪ್ ಫಾರ್ ಎಕ್ಸ್ಪ್ಯಾನ್ಷನ್. ಏನು ಸ್ಕೋಪ್ ಫಾರ್ ಎಕ್ಸ್ಪ್ಯಾನ್ಷನ್ ಅಂದರೆ ಇದನ್ನು ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ಗೆ ಇಲ್ಲಿ ತುಂಬ ಸ್ಕೋಪ್ ಇದೆ, ಅಂದರೆ ತುಂಬ ಅವಕಾಶಗಳಿದೆ. ಹೇಗಂದರೆ ಇಲ್ಲಿ ಮೆಂಬರ್ಸ್ ಇರ್ತಾರೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಕಂಪನಿ ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಇದೊಂದು 10 ಲಕ್ಷ ಬೇಕು. ಏನು ಮಾಡ್ಬೋದು, ಇಲ್ಲಿ ಆಪ್ಷನ್ ಇದೆ. ಪಬ್ಲಿಕ್ಕಿಂದ ಪಬ್ಲಿಕ್ಕಿಗೆ ಶೇರ್ ಇಶ್ಯೂ ಮಾಡಿ ಏನು ಮಾಡ್ಬೋದು, ಕ್ಯಾಪಿಟಲ್ನ ಇನ್ನೂ ಕಲೆಕ್ಟ್ ಮಾಡಿಕೊಂಡು ಏನು ಮಾಡ್ಬೋದು, ಕಂಪನಿನ ಬೆಳೆಸ್ತಾ ಹೋಗ್ಬೋದು. ಏನು ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ ಅಂತ ಕೇಳಿದ್ರೆ, ಬ್ರಾಂಚಸ್ ಜಾಸ್ತಿ ಮಾಡೋದಾಗಿರ್ಬೋದು, ಆಪರೇಷನ್ ಸೈಜ್ ಜಾಸ್ತಿ ಮಾಡೋದಾಗಿರ್ಬೋದು, ಓಕೆ, ಎಂಪ್ಲಾಯೀಸ್ ನಂಬರ್ ಜಾಸ್ತಿ ಮಾಡೋದಾಗಿರ್ಬೋದು, ಫಿಸಿಕಲ್ ರಿಸೋರ್ಸಸ್ ಜಾಸ್ತಿ ಮಾಡೋದಾಗಿರ್ಬೋದು. ಇದನ್ನೆಲ್ಲ ಏನಂತಾರೆ, ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ ಅಂತ ಕರೀತಾರೆ. ಸೊ ಯೂಶಲಿ ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ಗೆ ದುಡ್ಡು ಬೇಕು. ಇಲ್ಲಿ ಕ್ಯಾಪಿಟಲ್ ಅರೇಂಜ್ ಮಾಡೋಕ್ಕೆ ತುಂಬ ದಾರಿಗಳಿದೆ. ಹೇಗೆ ಪಬ್ಲಿಕ್ ಡಿಪಾಸಿಟ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಶೇರ್ಸ್ನ ಇಶ್ಯೂ ಮಾಡೋದಾಗಿರ್ಬೋದು. ಈ ಗಾಟ್ ದ ಪಾಯಿಂಟ್ ರೈಟ್. ಇನ್ನೂ ಒಂದಿಷ್ಟು ಮೆಂಬರ್ಸ್ನ ಆ್ಯಡ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಈ ಥರ ಮಾಡೋದ್ರಿಂದ ನಾವೇನು ಕಂಪನಿ ಈಸಿಯಾಗಿ ಕ್ಯಾಪಿಟಲ್ನ ಅರೇಂಜ್ ಮಾಡ್ಕೋಬೋದು. ಕ್ಯಾಪಿಟಲ್ನ ಅರೇಂಜ್ ಮಾಡಿಕೊಂಡು ಏನು ಮಾಡ್ಬೋದು, ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ ಅಂದರೆ ಕಂಪನಿನ ಬೆಳೆಸ್ಬೋದು. ಈ ಅವಕಾಶಗಳು ತುಂಬ ಇದೆ ಎಲ್ಲಿ, ಜಾಯಿಂಟ್ ಸ್ಟಾಕ್ ಕಂಪನಿನಲ್ಲಿ. ಇದು ಒಂದು ಮೆರಿಟ್ ಅಂತ ಕರಿಬೋದು. ಯಾಕಂದರೆ ಅವಕಾಶ ಇಲ್ಲಾಂದರೆ ಅದೊಂದು ಅನಾನುಕೂಲ ಅಂತ ಹೇಳ್ಬೋದು. ಇಲ್ಲಿ ಅವಕಾಶಗಳು ತುಂಬ ಇದೆ, ಹಾಗಾಗಿ ಇದನ್ನ ಅನುಕೂಲ ಅಂತ ಕರಿತೀವಿ ನಾವು. ಯು ಗಾಟ್ ದ ಪಾಯಿಂಟ್ ರೈಟ್. ಪ್ಲಸ್ ಇನ್ನೇನಂದರೆ ಈ ಕಂಪನಿ ಹೆಸರಲ್ಲೇ ಲೋನ್ಗಳು ತಗೋಬೋದು. ಬ್ಯಾಂಕ್ಗಳಲ್ಲಿ, ಪ್ರೈವೇಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಏನು ಮಾಡ್ಬೋದು, ಲೋನ್ ತಗೋಬೋದು. ಯಾಕಂದರೆ ಇದು ರಿಜಿಸ್ಟರ್ ಆಗಿರೋದ್ರಿಂದ ಇದಕ್ಕೆ ಅದರದೇ ಆದಂಥ ಲೀಗಲ್ ಎಕ್ಸಿಸ್ಟೆನ್ಸ್ ಇದೆ, ಅಸ್ತಿತ್ವ ಇದೆ. ಹಾಗಾಗಿ ಏನು ಲೋನ್ ತಗೋಬೋದು ಈಸಿಯಾಗಿ. ಆ ಲೋನ್ ಅಮೌಂಟ್ ಹಿಡ್ಕೊಂಡು ಬೆಳೆಸ್ಬೋದು ಕಂಪ್ನಿನ, ಅಂದರೆ ಎಕ್ಸ್ಪ್ಯಾಂಡ್ ಮಾಡ್ಬೋದು. ನೆಕ್ಸ್ಟ್, ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್. ಇಲ್ಲಿ ನಾನು ಹೇಳಿದ್ದೆ ನಾನು, ಈ ಕಂಪನಿಗೆ ತುಂಬ ದಾರಿಗಳಿದೆ. ಏನಕ್ಕೆ, ಕ್ಯಾಪಿಟಲ್ನ ಅರೇಂಜ್ ಮಾಡೋದಕ್ಕೆ ತುಂಬ ದಾರಿಗಳಿದೆ. ಪ್ಲಸ್ ತುಂಬ ಜನಗಳಿದ್ದಾರೆ, ಶೇರ್ ಹೋಲ್ಡರ್ಸ್ ತುಂಬ ಜನ ಇರ್ತಾರೆ. ಅಂದರೆ ನಮಗೆ ಕ್ಯಾಪಿಟಲ್ ಶಾರ್ಟೇಜ್ ಬಂತು, ಏನು ಮಾಡ್ಬೋದು, ಪಬ್ಲಿಕ್ ಡಿಪಾಸಿಟ್ ಕಲೆಕ್ಟ್ ಮಾಡ್ಕೋಬೋದು, ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ನ ಇಶ್ಯೂ ಮಾಡಿ ಅದ್ರ ಮೂಲಕ ಕ್ಯಾಪಿಟಲ್ನ ಅರೇಂಜ್ ಮಾಡ್ಬೋದು. ಸೊ ಹಾಗಾಗಿ ಕ್ಯಾಪಿಟಲ್ಗೆ ಇಲ್ಲಿ ಕೊರತೆ ಜಾಸ್ತಿ ಇರೋದಿಲ್ಲ. ಓಕೆ, ಕ್ಯಾಪಿಟಲ್ ಸಫಿಷಿಯೆಂಟ್ ಆಗಿರುತ್ತೆ. ಯಾವಾಗ ದುಡ್ಡು ಸಫಿಷಿಯೆಂಟ್ ಆಗಿರುತ್ತೆ, ನಾವೇನು ಮಾಡ್ಬೋದು, ಹೈಲಿ ಕ್ವಾಲಿಫೈಡ್ ಪ್ರೊಫೆಷ್ನಲ್ಸ್ನ
ಮ್ಯಾನೇಜರ್ಸ್ನಾಗಿ ಅಪಾಯಿಂಟ್ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲಿ ದುಡ್ಡಿಗೇನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇಲ್ಲಿ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಅದೇ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ, ಕೋಆಪರೇಟಿವ್ ಸೊಸೈಟೀಸ್ನಲ್ಲಿ ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಇರುವುದಿಲ್ಲ. ಯಾಕಂದ್ರೆ ಅವರಲ್ಲಿ ದುಡ್ಡು ಅಂದರೆ ಕ್ಯಾಪಿಟಲ್ ಸೋರ್ಸ್ ಕಮ್ಮಿ. ಅಲ್ಲಿ ಕ್ಯಾಪಿಟಲ್ ಕಮ್ಮಿ ಇದ್ರೆ ಹೈಲಿ ಪ್ರೊಫೆಷನಲ್, ಹೈಲಿ ಸ್ಕಿಲ್ಡ್, ಹೈಲಿ ಕ್ವಾಲಿಫೈಡ್ ಮ್ಯಾನೇಜರ್ಸ್ನ ಅಫೋರ್ಡ್ ಮಾಡ್ಕೊಳಕ್ ಆಗೋದಿಲ್ಲ. ಬಟ್ ಇಲ್ಲಿ ಸಾಧ್ಯ, ಯಾಕಂದ್ರೆ ಇಲ್ಲಿ ಕ್ಯಾಪಿಟಲ್ ಶಾರ್ಟೇಜ್ ಬಂದರೆ ಅರೇಂಜ್ ಮಾಡ್ಕೊಳ್ಳೋ ಫೆಸಿಲಿಟೀಸ್ ಇದೆ. ಇಲ್ಲಿ ಕ್ಯಾಪಿಟಲ್ ಯೂಶಲಿ ಶಾರ್ಟೇಜ್ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಆದರೆ ಸ್ಕಿಲ್ಡ್ ಮ್ಯಾನೇಜರ್ಸ್ನ ತರಬಹುದು. ಅವರು ಯೂಶಲಿ ಸ್ಕಿಲ್ಡ್ ಮ್ಯಾನೇಜರ್ಸ್ ಜಾಸ್ತಿ ಸ್ಯಾಲ್ರಿ ಕೇಳ್ತಾರೆ. ಇಲ್ಲಿ ಕ್ಯಾಪಿಟಲ್ಗೆ ಏನು ಕೊರತೆ ಇಲ್ಲ, ಒಳ್ಳೆ ಸ್ಯಾಲ್ರಿ ಕೊಟ್ಟು ಸ್ಕಿಲ್ಡ್ ಮ್ಯಾನೇಜರ್ಸ್ನ ಇಟ್ಕೊತಾರೆ, ಹೈಲಿ ಕ್ವಾಲಿಫೈಡ್ ಮ್ಯಾನೇಜರ್ಸ್ನ ಇಟ್ಕೊತಾರೆ, ಹೈಲಿ ಟ್ಯಾಲೆಂಟೆಡ್ ಮ್ಯಾನೇಜರ್ಸ್ನ ಇಟ್ಕೊತಾರೆ. ಸೊ ಹಾಗಾಗಿ ಇಲ್ಲಿ ಏನಿರುತ್ತೆ, ಏನು ಬೆನಿಫಿಟ್ ಇರುತ್ತೆ, ಇಲ್ಲಿ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇದ್ರೆ ಕಂಪನಿ ಒಳ್ಳೇದೇ, ಕಂಪನಿ ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. Now we shall see about demerits of joint stock company. ಏನೇನು ಅನಾನುಕೂಲಗಳಿದೆ ನೋಡೋಣ, ಓಕೆನಾ? ಏನೇನು ನೋಡಿದ್ವಿ ನಾವು? ಫಸ್ಟ್ ಅನುಕೂಲ ಬಗ್ಗೆ ಹೇಳ್ತಾ ಹೋಗ್ತೀವಿ ಬ್ರೀಫ್ ಆಗಿ. ಏನೇನು ನೋಡಿದ್ವಿ ನಾವು? ಫಸ್ಟು ಲಿಮಿಟೆಡ್ ಲಯಬಿಲಿಟಿ ಅಂತ ನೋಡಿದ್ವಿ. ಅಂದರೆ ಇಲ್ಲಿ ಹೊಣೆಗಾರಿಕೆ ಲಿಮಿಟೆಡ್. ಎಲ್ಲಿ ತನಕ ಲಿಮಿಟೆಡ್? ಅವ್ರು ಎಷ್ಟು ಕ್ಯಾಪಿಟಲ್ ತಂದಿರ್ತಾರೋ ಅಷ್ಟಕ್ಕೆ ಲಿಮಿಟೆಡ್ ಇಲ್ಲಿ, ಓಕೆನಾ? ಅವ್ರದ್ದು ಲಿಮಿಟ್ ಎಷ್ಟಿದೆ ಅಷ್ಟೇ ಕಟ್ಟಿ ಸುಮ್ಮನಾಗ್ಬೋದು. ಅವ್ರ ಪರ್ಸನಲ್ ಪ್ರಾಪರ್ಟಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇಲ್ಲಿ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಅಂದರೆ ಶೇರ್ಸ್ ಇಟ್ಕೊಂಡಿರ್ತಾರೆ ಶೇರ್ ಹೋಲ್ಡರ್ಸು. ಅವ್ರಿಗೆ ಏನೋ ಎಮರ್ಜೆನ್ಸಿ ದುಡ್ಡು ಬೇಕು, ಈಸಿಯಾಗಿ ಅದನ್ನ ಮಾರಿ ಕ್ಯಾಶಾಗಿ ಕನ್ವರ್ಟ್ ಮಾಡ್ಕೋಬೋದು. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋದು, ಡಿಸ್ಕಂಟಿನ್ಯೂ ಮಾಡಿ ಅಂದರೆ ಬೇರೆಯವ್ರಿಗೆ ಆ ಶೇರ್ನ ಟ್ರಾನ್ಸ್ಫರ್ ಮಾಡಿ ದುಡ್ಡು ತಗೋಬೋದು. ಆ ಥರ ಆಪ್ಷನ್ ಇರುತ್ತೆ. ಇದೊಂದೇ ಮೆರಿಟ್ ಇದು. ನೆಕ್ಸ್ಟು ಇಲ್ಲಿ ಮೆಂಬರ್ಸ್ಗೆ ಏನಾದರೂ ಆಯಿತು, ಏನಾದರೂ ಬಿಟ್ಟು ಹೋದ್ರು, ಹುಚ್ಚಿಟ್ಟಿದ್ದು, ಜೈಲ್ಗೆ ಹೋದ್ರು, ಇಲ್ಲ ಆಕ್ಸಿಡೆಂಟ್ ಆಗಿದ್ರು, ಸತ್ತೋದ್ರು, ಏನಾದರೂ ಆಯಿತು, ಇಲ್ಲ ಮೆಂಬರ್ಸ್ ಆಗಿ ಇಷ್ಟ ಇಲ್ಲ ಅಂತ ಬಿಟ್ಟು ಹೋದ್ರು, ಅದು ಕಂಪನಿ ಅಸ್ತಿತ್ವಕ್ಕೆ ಧಕ್ಕೆ ಬರೋದಿಲ್ಲ. ಕಂಪನಿ ಆ್ಯಸ್ ಯೂಶುವಲ್ ಆಗಿ ರನ್ ಆಗ್ತಾ ಹೋಗುತ್ತೆ. ಇನ್ನೊಂದೇನೆಂದರೆ ಸ್ಕೋಪ್ ಫಾರ್ ಎಕ್ಸ್ಪ್ಯಾನ್ಷನ್. ಇಲ್ಲಿ ಕ್ಯಾಪಿಟಲ್ಗೆ ಯೂಶಲಿ ಕೊರತೆ ಇರೋದಿಲ್ಲ. ಯಾಕಂದರೆ ಶೇರ್ ಹೋಲ್ಡರ್ಸಿಂದ ಕಲೆಕ್ಟ್ ಮಾಡ್ಕೊತಾರೆ. ಶಾರ್ಟೇಜ್ ಬಂತು ಮತ್ತೆ ಕಲೆಕ್ಟ್ ಮಾಡ್ಕೋಬೋದು. ಪ್ಲಸ್ ಪಬ್ಲಿಕ್ ಡಿಪಾಸಿಟ್ ಮೂಲಕ ಅವ್ರು ಏನು ಮಾಡ್ಬೋದು, ಕ್ಯಾಪಿಟಲ್ನ ಅರೇಂಜ್ ಮಾಡ್ಬೋದು. ಡಿಬೆಂಚರ್ಸ್ ಇಶ್ಯೂ ಮಾಡೋ ಮೂಲಕ ಅವ್ರು ಏನು ಮಾಡ್ಬೋದು, ಕ್ಯಾಪಿಟಲ್ ಅರೇಂಜ್ ಮಾಡ್ಬೋದು. ಈ ಥರ ಚಾನ್ಸಸ್ ಇರೋದ್ರಿಂದ ಅವರು ಕಂಪ್ನಿನ ಈಸಿಯಾಗಿ ಬೆಳೆಸ್ಬೋದು. ನಾನು ಹೇಳಿರೋ ಪ್ರಕಾರ ಇಲ್ಲಿ ಕ್ಯಾಪಿಟಲ್ ಕೊರತೆ ಇಲ್ಲ. ಆದ್ರಿಂದ ಅವರು ಒಳ್ಳೆ ಕ್ವಾಲಿಫೈಡ್, ಹೈಲಿ ಕ್ವಾಲಿಫೈಡ್ ಮ್ಯಾನೇಜರ್ಸು, ಹೈಲಿ ಸ್ಕಿಲ್ಡ್ ಲೇಬರ್ಸು, ಹೈಲಿ ಟ್ಯಾಲೆಂಟೆಡ್ ಮ್ಯಾನೇಜರ್ಸ್ನ ತಗೊಳ್ಳೋಕ್ಕೆ ಅವ್ರ ಹತ್ರ ದುಡ್ಡು ಇರುತ್ತೆ, ಸಫಿಷಿಯೆಂಟ್ ಕ್ಯಾಪಿಟಲ್ ಇರೋದ್ರಿಂದ. ಇದು ಸಾಧ್ಯ. ಈಗ ಅನಾನುಕೂಲಗಳು ನೋಡಿದ್ರೆ ಕಾಂಪ್ಲೆಕ್ಸಿಟಿ ಇನ್ಫಾರ್ಮೇಷನ್. ಇಲ್ಲಿ ಫಾರ್ಮೇಷನ್ ಮಾಡೋದು ತುಂಬ ಕಷ್ಟ ಅಂತ ಹೇಳಿದ್ದೆ ನಾನು. ಎಲ್ಲಿ ಹೇಳಿದ್ದೆ? ಫೀಚರ್ಸ್ನಲ್ಲಿ ಹೇಳಿದ್ದೆ. ಓಕೆ. ಏನಕ್ಕಂದರೆ ರಿಜಿಸ್ಟ್ರೇಷನ್ ಇಲ್ಲಿ ಬಂದು ಕಂಪಲ್ಸರಿ. ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಒಂದು ಸಬ್ ರಿಜಿಸ್ಟ್ರಾರ್ ಹತ್ರ ಹೋದರೆ ನೂರಾರು ರೂಲ್ಸ್ಗಳು ಇರುತ್ತೆ. ಆ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ನೂರಾರು ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು. ಎಕ್ಸಾಂಪಲ್ ಹೇಳೋದಾದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ರೆಡಿ ಮಾಡಬೇಕಾಗುತ್ತೆ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ರೆಡಿ ಮಾಡಬೇಕಾಗುತ್ತೆ, ಸಿಗ್ನೇಚರೀಸ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಅದೊಂದು ರೆಡಿ ಮಾಡಬೇಕಾಗುತ್ತೆ, ಸ್ಟ್ಯಾಟ್ಯುಟರಿ ಡಿಕ್ಲರೇಷನ್ ಅಂತ ಅದೊಂದು ಡಾಕ್ಯುಮೆಂಟ್ ರೆಡಿ ಮಾಡಬೇಕಾಗುತ್ತೆ. ಈ ಥರ ನೂರಾರು ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕಾಗುತ್ತೆ. ಒಂದು ಡ್ಯೂರೇಷನ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ನೂರಾರು ಪ್ರೊಸೀಜರ್ಸ್ ಆಗೋ ತನಕ ಕಾಯಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಕಂಪನಿನ ಫಾರ್ಮ್ ಮಾಡೋದು ಅಂದರೆ ಎಸ್ಟಾಬ್ಲಿಷ್ ಮಾಡೋದು ಕಷ್ಟ ಅಂತ ಹೇಳುತ್ತೆ. ಇದು ಒಂದು ಡಿಮೆರಿಟ್ ಇದು, ರೈಟ್? ಓಕೆ. ಅನಾನುಕೂಲ. ಪ್ಲಸ್ ಇನ್ನೇನಂದರೆ ಲ್ಯಾಕ್ ಆಫ್ ಸೀಕ್ರೆಸಿ. ಇಲ್ಲಿ ಕಾನ್ಫಿಡೆನ್ಷಿಯಾಲಿಟಿ ಅನ್ನೋದು ಇರಲ್ಲ, ಕಮ್ಮಿ. ಸೋಲ್ ಪ್ರೊಪ್ರೈಟರ್ಶಿಪ್ ಇದೆ, ಯಾಕಂದರೆ ಅಲ್ಲಿ ಒಬ್ಬನೇ ಓನರು, ಅಲ್ಲಿ ಯಾರೋ ಅವ್ನು ಕೇಳೋದಿಲ್ಲ. ಅವನ ಇನ್ಫಾರ್ಮೇಷನ್ ಇಷ್ಟ ಇದ್ದರೆ ಬೇರೆಯವ್ರಿಗೆ ಕೇಳ್ಬೋದು, ಕಷ್ಟ ಇದ್ದರೆ ಬಿಟ್ಕೋಬೋದು, ಕಷ್ಟ ಇದ್ದರೆ ಹಂಗೆ ಇಟ್ಕೋಬೋದು ಇನ್ಫಾರ್ಮೇಷನ್. ಬಟ್ ಇಲ್ಲಿ ಇರೋಕ್ಕಾಗಲ್ಲ. ಯಾಕಂದರೆ ಶೇರ್ ಹೋಲ್ಡರ್ಸ್ ದುಡ್ಡು ಕೊಟ್ಟಿರ್ತಾರೆ, ಕಂಪನಿ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡಬೇಕು. ಏನು ಕೊಡಬೇಕಂದ್ರೆ ಇದು ಲೀಗಲ್ ಆಗಿ ರಿಜಿಸ್ಟರ್ ಆಗಿರೋದ್ರಿಂದ ಗವರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಈ ಗವರ್ಮೆಂಟ್ ಏನು ಹೇಳುತ್ತೆ, ಇಲ್ಲಿ ಶೇರ್ ಹೋಲ್ಡರ್ಸ್ ಏನಾದರೂ ಡಿಮ್ಯಾಂಡ್ ಮಾಡಿರೋ ಇನ್ಫಾರ್ಮೇಷನ್ನ ಕೇಳಿದರೆ ಕೊಡಲೇಬೇಕು. ಯಾಕಂದರೆ ಶೇರ್ ಹೋಲ್ಡರ್ಸ್ ದುಡ್ಡು ಹಾಕಿರ್ತಾರೆ, ಪಬ್ಲಿಕ್ ದುಡ್ಡು ಹಾಕಿದ್ದಾರೆ ಇಲ್ಲಿ. ಸೊ ಯಾವುದೇ ರೀತಿ ಇನ್ಫಾರ್ಮೇಷನ್ನ ಇಲ್ಲಿ ಹೈಡ್ ಮಾಡೋಂಗಿಲ್ಲ. ಶೇರ್ ಹೋಲ್ಡರ್ಸ್ ಏನಾದರೂ ಇನ್ಫಾರ್ಮೇಷನ್ ಕೇಳಿದ್ರು, ನಾವು ಈ ಸರಿ ಪ್ರಾಫಿಟ್ ಎಷ್ಟಾಯಿತು, ಈ ಸರಿ ಲಾಸ್ ಎಷ್ಟಾಯಿತು, ಬ್ಯಾಲೆನ್ಸ್ ಶೀಟ್ ತೋರಿಸ್ರಿ ಅಂತ ಕೇಳಿದರೆ ಹೈಡ್ ಮಾಡೋಕ್ಕಾಗೋದಿಲ್ಲ. ಇದು ಸೀಕ್ರೆಸಿ ಮೇಂಟೈನ್ ಮಾಡೋಕ್ಕೆ ಚಾನ್ಸಸ್ಸು ತುಂಬ ಕಮ್ಮಿ. ಎಲ್ಲ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಇದು ಯಾಕಂದರೆ ಗೌರ್ಮೆಂಟ್ ರೂಲ್ಸ್ ಆಗಿದೆ. ಗೌರ್ಮೆಂಟ್ ರೂಲ್ಸ್ನ ಇವರು ಫಾಲೋ ಮಾಡಲೇಬೇಕಾಗುತ್ತೆ. ಯಾಕಂದರೆ ಇದು ಲೀಗಲ್ ಎಕ್ಸಿಸ್ಟೆನ್ಸು, ಗೌರ್ಮೆಂಟಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ರಿಜಿಸ್ಟರ್ ಆಗಿದ ತಕ್ಷಣ ಇದು ಲೀಗಲ್ ಎಕ್ಸಿಸ್ಟೆನ್ಸ್ ಸಿಗುತ್ತಿದ್ದಕ್ಕೆ ಇದು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ 2013,
ಗವರ್ಮೆಂಟ್ ಏನು ಹೇಳುತ್ತೆ, ಶೇರ್ ಹೋಲ್ಡರ್ಸ್ ದುಡ್ಡು ಹಾಕಿದ್ದಾರೆ, ಅವರು ಇನ್ಫಾರ್ಮೇಷನ್ ಡಿಮ್ಯಾಂಡ್ ಮಾಡಿದಾಗ ನೀವು ಇನ್ಫಾರ್ಮೇಷನ್ನ ಕೊಡಲೇಬೇಕಾಗುತ್ತೆ. ಸೊ ಇಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡೋಕ್ಕೆ ಚಾನ್ಸಸ್ ತುಂಬ ಕಮ್ಮಿ ಇಲ್ಲಿ. ನೆಕ್ಸ್ಟ್ ನ್ಯೂಮರಸ್ ರೆಗ್ಯುಲೇಷನ್ಸ್. ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಇರುತ್ತೆ. ಏನಕ್ಕಿರುತ್ತಂದರೆ ಇಲ್ಲಿ ಈ ಕಂಪನಿ ರಿಜಿಸ್ಟರ್ ಆಗಿರುತ್ತೆ, ಯಾವ ಅಡಿಯಲ್ಲಿ, ಯಾವ ಕಂಪನೀಸ್ ಆ್ಯಕ್ಟ್ ಅಡಿಯಲ್ಲಿ, ಕಂಪನೀಸ್ ಆ್ಯಕ್ಟ್ 2013. ಸೊ ಈ ಕಂಪನೀಸ್ ಆ್ಯಕ್ಟ್ 2013 ಅಡಿಯಲ್ಲಿ ಈ ಕಂಪನಿನ ರಿಜಿಸ್ಟರ್ ಮಾಡಿದ ತಕ್ಷಣ ಆ ಆ್ಯಕ್ಟ್ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಡುತ್ತೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಯಾಕಂದರೆ ಈ ಕಂಪನಿಗೆ ಅದರದೇ ಆದಂಥ ಸಪ್ರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಇದೆ. ಯು ಗಾಟ್ ದ ಪಾಯಿಂಟ್ ರೈಟ್? ಸಪ್ರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಇದೆ ಇದಕ್ಕೆ. ಏನೇನು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಇಲ್ಲಿ ಆಡಿಟ್ ಮಾಡಿಸ್ಬೇಕು, ರೆಗ್ಯುಲರ್ ಆಡಿಟಿಂಗ್ ಇರಬೇಕು, ಪ್ಲಸ್ ಶೇರ್ ಹೋಲ್ಡರ್ಸ್ ವೋಟ್ ಮಾಡಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಸೆಲೆಕ್ಟ್ ಮಾಡ್ಕೊತಾರೆ, ಪ್ಲಸ್ ರಿಪೋರ್ಟ್ ಸ್ಟಡಿ ಮಾಡಬೇಕು. ಕಂಪನಿನ ಮುಚ್ಚಬೇಕಂದ್ರೆ ಅದಕ್ಕೆ ಒಂದು 15 days ಬಿಫೋರ್ ಯಾರಿಗೆ ಶೇರ್ ಹೋಲ್ಡರ್ಸ್ಗೆಲ್ಲ ಏನು ನೋಟಿಸ್ ಇಶ್ಯೂ ಮಾಡಬೇಕು. ಪ್ಲಸ್ ಈ ಶೇರ್ಸ್ ಇಶ್ಯೂ ಮಾಡಬೇಕಂದ್ರೆ ಸೆಬಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಒಂದಿದೆ, ಇದು ಕೊಡೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಯಾವುದರಲ್ಲಿ ಶೇರ್ಸ್ ಇಶ್ಯೂ ಮಾಡಬೇಕಾಗುತ್ತೆ, ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ. ಸೊ ಈ ಥರ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇವೆಲ್ಲ ಯಾರಿಗೂ ಹೊರೆ ಇದು? ಕಂಪನಿಗೆ ಹೊರೆ ಇದು. ಸೊ ಇದನ್ನು ಅನಾನುಕೂಲ ಅಂತ ಕರಿತೀವಿ ನಾವು, ಅಂದರೆ ಡಿಮೆರಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಮಾಡಬೇಕಾಗುತ್ತೆ, ಡಿಸಿಷನ್ ತಗೋಬೇಕಾದ್ರೆ ಮೆಂಬರ್ಸ್ ಅಂದರೆ ಓನರ್ಸ್ನ ಕೇಳಬೇಕಾಗುತ್ತೆ. ಕಂಪನಿ ಓನರ್ಸ್ ಯಾರು ಇನಿಷಿಯಲ್ ಆಗಿ ಕ್ಯಾಪಿಟಲ್ ತಂದು ಹಾಕಿರ್ತಾರೆ ಅವ್ರು ಕೇಳಬೇಕಾಗುತ್ತೆ. ಇಲ್ಲ ಅವರೇ ಓನರ್ಸೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ತಿಳ್ಕೊಳ್ಳಿ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಬ್ಬರೇ ಇರೋದಿಲ್ಲ, ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಒಬ್ಬನೇ ಇರ್ತಾನೆ, ಅವನು ಏನು ಡಿಸಿಷನ್ ತಗೊಂತಾನೆ ಅದೇ ಫೈನಲ್. ಬಟ್ ಇಲ್ಲಿ ಹಾಗಲ್ಲ, ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕುತ್ಕೋಬೇಕು ಜೊತೆಗೆ. ಆಮೇಲೆ ಏನು ಮಾಡಬೇಕಾಗುತ್ತೆ, ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕುತ್ಕೊಂಡು ಅವ್ರದ್ದು ಡಿಸ್ಕಸ್ ಮಾಡಬೇಕಾಗುತ್ತೆ. ಎಲ್ಲರೂ ಈ ಡಿಸಿಷನ್ಗೆ ಒಪ್ಪಬೇಕಾಗುತ್ತೆ. ಯಾರೋ ಒಬ್ಬರು ಪರ್ಟಿಕ್ಯುಲರ್ ಡಿಸಿಷನ್ಗೆ ಒಪ್ಪಲಿಲ್ಲ, ಆ ಡಿಸಿಷನ್ ಫೈನಲ್ ಆಗೋದಿಲ್ಲ. ಅವ್ರದ್ದಂಥ ಆರ್ಗ್ಯುಮೆಂಟ್ಸ್ ಆದರೆ ಎಲ್ಲರೂ ವ್ಯೂ ಚೇಂಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಷಿನರೀಸ್ ತರಬೇಕು, ಒಂದು 50 ಮಷಿನರೀಸ್ ಪರ್ಚೇಸ್ ಮಾಡಬೇಕಾ ಬೇಡ, ಇದಕ್ಕೆ ಕೆಲವು ಜನ ಒಪ್ಬೋದು, ಕೆಲವರು ಬೋರ್ಡ್ ಆಫ್ ಡೈರೆಕ್ಟರ್ಸು ಒಪ್ಪದೇ ಹೋಗ್ಬೋದು. ಈಗ ಯಾರು ಪ್ರಪೋಸ್ ಮಾಡ್ತಾರೆ ಈ ಡಿಸಿಷನ್ನ, ಈ ತಗೋಬೇಕು ಅನ್ನೋ ಇನ್ಫಾರ್ಮೇಷನ್ನ, 50 ಮಷಿನರಿ ತಗೋಬೇಕು ಅಂತ ಯಾರು ಫಸ್ಟ್ ಡಿಸಿಷನ್ ತಗೊತಾರೆ ಅವರು ಮಿಕ್ಕಿದವ್ರಿಗೆಲ್ಲ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಕನ್ವಿನ್ಸ್ ಮಾಡಿ ಕೊನೆಗೆ ಅದು ಡಿಸಿಷನ್ ಫೈನಲ್ ಆಗುತ್ತೆ. ಸೊ ಇಲ್ಲಿ ಡಿಸಿಷನ್ ಅನ್ನೋ ಪ್ರೋಸೆಸ್ಸು ಲೇಟ್ ಆಗುತ್ತಂತೆ. ಲೇಟ್ ಆದರೆ ಕಂಪನಿಗೆ ಅಡ್ವಾಂಟೇಜಸ್ ಅಲ್ಲ, ಅದು ಡಿಸ್ಅಡ್ವಾಂಟೇಜ್ ಅದು. ಯಾಕಂದರೆ ಡಿಸಿಷನ್ ಜಲ್ದಿ ತಗೊಂಡು ಜಲ್ದಿ ಇಂಪ್ಲಿಮೆಂಟ್ ಮಾಡ್ಕೊತಾರೆ. ಜಲ್ದಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಅಡ್ವಾಂಟೇಜ್ ಸಿಗ್ಬೋದು ನಮಗೆ. ಅದೇ ನಾವು ಡಿಸಿಷನ್ ಲೇಟಾಗಿ ಇಂಪ್ಲಿಮೆಂಟ್ ಮಾಡಿದರೆ ಬೇರೆ ಯಾವುದೋ ಕಂಪನಿಗೆ ಅಡ್ವಾಂಟೇಜ್ ಸಿಕ್ಬಿಡ್ತದು. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ನೆಕ್ಸ್ಟು ಆಲಿಗಾರ್ಕಿಕ್ ಮ್ಯಾನೇಜ್ಮೆಂಟ್. ಅಂದರೆ ಇಲ್ಲಿ ಶೇರ್ ಹೋಲ್ಡರ್ಸ್ ಎಲ್ಲ ಒಂದೇ ಕಡೆ ಇರುತ್ತಿಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ತಾರೆ. ಆಲ್ ಓವರ್ ದ ವರ್ಲ್ಡ್ ಇರ್ಬೋದು, ಆಲ್ ಓವರ್ ದ ಕಂಟ್ರಿ ಇರ್ಬೋದು. ಇಲ್ಲಿ ಅವ್ರ ಪರವಾಗಿ ಕೆಲವು ವ್ಯಕ್ತಿಗಳು ಮಾತ್ರ, ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾತ್ರ ಮ್ಯಾನೇಜ್ ಮಾಡ್ತಾರೆ. ಅಂದರೆ ಎಲ್ಲ ಪವರ್ಸು ಇವ್ರ ಕೈಲಿರುತ್ತೆ. ಈ ಥರ ಇದ್ದಾಗ ಕೆಲವು ಸಲ ಬೋರ್ಡ್ ಆಫ್ ಡೈರೆಕ್ಟರ್ಸು ಆ ಪವರ್ನ ಮಿಸ್ಯೂಸ್ ಮಾಡ್ಬೋದು. ಮಿಸ್ಯೂಸ್ ಮಾಡಿದಾಗ ಅಂದರೆ ಏನೋ ಒಂದು ಮ್ಯಾನಿಪುಲೇಷನ್, ಅಂದರೆ ಕಂಪನಿದು ಬ್ಯಾಲೆನ್ಸ್ ಶೀಟ್ ಮ್ಯಾನಿಪುಲೇಟ್ ಮಾಡೋದಾಗಿರ್ಬೋದು, ಇಲ್ಲ ಶೇರ್ ಹೋಲ್ಡರ್ಸಿಗೆ ಪ್ರಾಫಿಟ್ ಕಮ್ಮಿ ತೋರಿಸಿ ಚೀಟ್ ಮಾಡೋದಾಗಿರ್ಬೋದು ಅಮೌಂಟ್ನ. ಈ ಥರ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಶೇರ್ ಹೋಲ್ಡರ್ಸ್ ಬದಲಾಗಿ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೆಲವು ವ್ಯಕ್ತಿಗಳು ಮಾತ್ರ ಕಂಪನಿನ ಮ್ಯಾನೇಜ್ ಮಾಡ್ತಿರ್ತಾರೆ. ಹೀಗಾಗಿ ಏನಾಗುತ್ತಂದರೆ ಮೋಸ ಆಗೋ ಚಾನ್ಸಸ್ ಇದೆ ಇಲ್ಲಿ. ಓಕೆ, ಇದೊಂದು ಅನಾನುಕೂಲ. ನೆಕ್ಸ್ಟ್ ಕಾನ್ಫ್ಲಿಕ್ಟ್ ಇನ್ ದ ಇಂಟ್ರೆಸ್ಟ್. ಅಂದರೆ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಬ್ಬನೇ ಇರೋದಿಲ್ಲ, ತುಂಬ ಜನ ಇರ್ತಾರೆ. ಅವ್ರಿಗೆ ಎಲ್ಲರದ್ದು ಗೋಲ್ಸು ಒಂದೇ ಇರೋದಿಲ್ಲ. ಅವ್ರದ್ದೇ ಆದಂಥ ಪರ್ಸ್ನಲ್ ಗೋಲ್ಸ್ ಇರುತ್ತೆ, ಇಂಟ್ರೆಸ್ಟ್ಗಳು ಇರ್ತವೆ. ಒಬ್ಬರಿಗೆ ಒಳ್ಳೆ ದುಡ್ಡು ಮಾಡಬೇಕಂತ ಇಂಟ್ರೆಸ್ಟ್ ಇರುತ್ತೆ, ಇನ್ನೊಬ್ಬರಿಗೆ ನಮ್ಮ ಕಂಪನಿ ಚೆನ್ನಾಗಿ ಬೆಳೆಸಬೇಕಂತ ಇಂಟ್ರೆಸ್ಟ್ ಇರುತ್ತೆ, ಇನ್ನೊಬ್ಬರಿಗೆ ಶೇರ್ ಹೋಲ್ಡರ್ಸ್ಗೆ ಒಳ್ಳೆ ಪ್ರಾಫಿಟ್ ಕೊಡಬೇಕಂತ ಇಂಟ್ರೆಸ್ಟ್ ಇರುತ್ತೆ, ಇನ್ನೊಬ್ಬರಿಗೆ ನನ್ನ ಪೊಸಿಷನ್ ಜಾಸ್ತಿ ಆಗಬೇಕು, ನನ್ನ ಸೊಸೈಟಿಯಲ್ಲಿ ನನ್ನ ಸ್ಟೇಟಸ್ ಜಾಸ್ತಿ ಆಗಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಸೊ ಈ ಥರ ಆದಾಗ ಅವರ ಗೋಲ್ಸ್ ನಡುವೆ ಕ್ಲಾಶಸ್ ಆಗುತ್ತೆ. ಪರ್ಸ್ನಲ್ ಗೋಲ್ ನಡುವೆ, ಅವರ ಪರ್ಸ್ನಲ್ ಗೋಲ್ಗಳು ನಡುವೆ ಕ್ಲಾಶಸ್ ಆದಾಗ
ಈ ಕಾಮನ್ ಗೋಲ್ ಇರುತ್ತಲ್ಲ, ಕಂಪ್ನಿಯಿಂದ ಬೆಳೆಸಬೇಕು ಅನ್ನೋ ಗೋಲು, ಆ ಗೋಲ್ನ ಇವ್ರು ಮರಿಬೋದು. ಅವಾಗ ಇದು ಕಂಪ್ನಿಗೆ ಒಳ್ಳೇದಲ್ಲ. ಇದು ಅವ್ರವ್ರ ನಡುವೆ ಕ್ಲಾಶಸ್ ಆಗುತ್ತೆ, ಅವ್ರವ್ರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಅವ್ರವ್ರ ನಡುವೆ ಏನು ಆರ್ಗ್ಯುಮೆಂಟ್ಸ್ ಆಗುತ್ತೆ. ಓಕೆ, ಒಬ್ರು ಒಪ್ಪಿದ್ದು ಒಬ್ರು ಒಪ್ಪಿದ ಡಿಸಿಷನ್ಗೆ ಇನ್ನೊಬ್ರು ಒಪ್ಪದೇ ಹೋಗ್ಬೋದು. ಈ ಥರ ಆದಾಗ ಕಂಪನಿ ಬೆಳೆಯೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನೆಕ್ಸ್ಟ್ ಇಲ್ಲಿ your topic is over. I mean, merits and demerits of sole proprietorship is over. In the demerits we saw many things. ಏನೇನು ನೋಡಿದ್ವಿ? In the demerits ಏನೇನು ನೋಡಿದ್ವಿ ನಾವು? ಫಸ್ಟ್ ಡಿಮೆರಿಟ್ ಏನು ನೋಡಿದ್ವಿ? ಇದನ್ನ ಫಾರ್ಮ್ ಮಾಡೋದು ತುಂಬ ಕಷ್ಟ, ಯಾಕಂದ್ರೆ ತುಂಬ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಯಾವ್ದ್ರಲ್ಲಿ? ರಿಜಿಸ್ಟರ್ ಮಾಡಿಸ್ಬೇಕು ಕಂಪನಿನ. ತುಂಬ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಹಾಗಾಗಿ ಕಂಪನಿ ಫಾರ್ಮೇಷನ್ ಕಷ್ಟ. ಲ್ಯಾಕ್ ಆಫ್ ಸೀಕ್ರೆಸಿ ಅಂದರೆ ಇಲ್ಲಿ ಸೀಕ್ರೆಸಿ ತುಂಬ ಮೇಂಟೈನ್ ಮಾಡೋಕೆ ಆಗೋದಿಲ್ಲ, ಯಾಕಂದರೆ ಗವರ್ಮೆಂಟ್ ನಾವು ರಿಜಿಸ್ಟರ್ ಮಾಡಿದ ತಕ್ಷಣ ಗವರ್ಮೆಂಟ್ ಏನು ಹೇಳುತ್ತೆ, ಶೇರ್ ಹೋಲ್ಡರ್ಸ್ ದುಡ್ಡು ಕೊಡಿರ್ತಾರೆ, ಎಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳುತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ. ಸೀಕ್ರೆಸಿ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಇಲ್ಲಿ. ಇನ್ನೊಂದು ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಂದರೆ ನಾವು ಕಂಪನಿ ಕಾಯ್ದೆ 2013 ಅಡಿಯಲ್ಲಿ ನಾವು ರಿಜಿಸ್ಟರ್ ಮಾಡಿದ ತಕ್ಷಣ ಆ ಕಾಯ್ದೆಯಲ್ಲಿ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಎಲ್ಲ ಫಾಲೋ ಮಾಡಬೇಕಾಗುತ್ತೆ. ಅದು ಕಷ್ಟನೇ ಅದು. ಓಕೆ, ನೆಕ್ಸ್ಟು ಇಲ್ಲಿ ಡಿಸಿಷನ್ ಮೇಕಿಂಗ್ ತುಂಬ ಕಷ್ಟ, ಯಾಕಂದರೆ ಒಂದು ವ್ಯಕ್ತಿ ಡಿಸಿಷನ್ ತಗೊಳಕ್ಕಾಗೋದಿಲ್ಲ, ಎಲ್ಲ ವ್ಯಕ್ತಿಗಳಿಗೂ ಒಪ್ಪಿಸ್ಬೇಕು, ಕನ್ವಿನ್ಸ್ ಮಾಡಿ, ಅಂದರೆ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೂ ಕನ್ವಿನ್ಸ್ ಮಾಡಿ ಕೊನೆಗೆ ಡಿಸಿಷನ್ ಮಾಡಬೇಕಾಗುತ್ತೆ. ಅದು ಡಿಲೇ ಅಂದರೆ ಲೇಟ್ ಆಗುತ್ತೆ. ಇಲ್ಲಿ ಕೆಲವು ವ್ಯಕ್ತಿಗಳು ಎಲ್ಲ ಶೇರ್ ಹೋಲ್ಡರ್ಸ್ ಪರವಾಗಿ ಕೆಲಸ ಮಾಡ್ತಿರ್ತಾರೆ, ಅವರು ಚೀಟ್ ಮಾಡೋ ಚಾನ್ಸಸ್ ತುಂಬ ಇದೆ ಇಲ್ಲಿ. ನೆಕ್ಸ್ಟು ಎಲ್ಲ ವ್ಯಕ್ತಿ ಅದೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅವ್ರದ್ದೇ ಆದಂಥ ಗೋಲ್ಸ್ ಇರುತ್ತೆ, ಅವರ ಗೋಲ್ಸ್ ನಡುವೆ ಕ್ಲಾಶಸ್ ಆಗ್ಬೋದು. ಇಲ್ಲಿ ಸರ್ಟನ್ ಫ್ಯಾಕ್ಟರ್ಸ್ ವಿ ಶುಡ್ ಟೇಕ್ ಇನ್ ಟು ಕನ್ಸಿಡರೇಷನ್ ವೈಲ್ ಚೂಸಿಂಗ್ ದ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ವಿ ಸ್ಟಡಿಡ್ many forms like sole proprietorship, cooperative society, partnership, joint stock company, joint ventures, many forms we saw. ನಾವು ಈ ಫಾರ್ಮ್ಸ್ನ ಚೂಸ್ ಮಾಡಬೇಕಾದ್ರೆ ಏನೇನು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ನೋಡೋಣ. ಫಸ್ಟು ಕಾಸ್ಟ್ ಆ್ಯಂಡ್ ಈಸ್ ಇನ್ ಸೆಟ್ಟಿಂಗ್ ಅಪ್ ದ ಆರ್ಗನೈಸೇಷನ್. ಅಂದರೆ ಕಂಪನಿನ ಸ್ಟಾರ್ಟ್ ಮಾಡೋಕ್ಕೆ ದುಡ್ಡು ಎಷ್ಟು ಬೇಕು, ಅಂದರೆ ಕಷ್ಟ ಆಗುತ್ತಾ ಈಸಿ ಆಗುತ್ತಾ, ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದನ್ನು ಕನ್ಸಿಡರ್ ಮಾಡಬೇಕಂದ್ರೆ ನಮಗೆ ಯಾವ ಫಾರ್ಮ್ ಬೆಟರ್ ಅನಿಸುತ್ತಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಬೆಟರ್, ಯಾಕಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇಲ್ಲ, ಪ್ಲಸ್ ಅದನ್ನ ಸೆಟಪ್ ಮಾಡೋಕ್ಕೂ ತುಂಬ ಕಮ್ಮಿ ದುಡ್ಡು ಬೇಕಾಗುತ್ತೆ. ಸೊ ಹಾಗಾಗಿ ಸೋಲ್ ಪ್ರೊಪ್ರೈಟರ್ಶಿಪ್ ಈ ಫ್ಯಾಕ್ಟರ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ ಬೆಟರ್ ಅನಿಸುತ್ತೆ. ಓಕೆ, ಜಾಯಿಂಟ್ ಸ್ಟಾಕ್ ಕಂಪನಿ ಸೆಟಪ್ ಮಾಡಬೇಕಂದ್ರೆ ಜಾಸ್ತಿ ದುಡ್ಡು ಬೇಕು, ಪ್ಲಸ್ ಅದು ಸೆಟಪ್ ಮಾಡೋಕ್ಕೆ ಅಂದರೆ ರಿಜಿಸ್ಟ್ರೇಷನ್ ಕಂಪಲ್ಸರಿ, ಅದು ತುಂಬ ನ್ಯೂಮರಲ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕಷ್ಟ ಅದು. ನೆಕ್ಸ್ಟ್ ಲಯಬಿಲಿಟಿ, ಈ ಫ್ಯಾಕ್ಟರ್ ಬಂದಾಗ ಅಂದರೆ ಹೊಣೆಗಾರಿಕೆ ಅಂತ ಬಂದಾಗ ಸೋಲ್ ಪ್ರೊಪ್ರೈಟರ್ಶಿಪ್ ಜಾಯಿಂಟ್ ಸ್ಟಾಕ್ ಕಂಪನಿ ಬೆಸ್ಟ್ ಅನಿಸುತ್ತೆ. ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ದೆನ್ ಪಾರ್ಟ್ನರ್ಶಿಪ್, ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಲಯಬಿಲಿಟಿ ಅನ್ಲಿಮಿಟೆಡ್ ಇದೆ, ಅದು ಒಳ್ಳೇದಲ್ಲ ಅದು. ಸೊ ಇಲ್ಲಿ ಈ ಫ್ಯಾಕ್ಟರ್ನ ನಾವು ಕನ್ಸಿಡರ್ ಮಾಡಿದಾಗ ನಮಗೆ ಯಾವ್ದು ಬೆಟರ್ ಅನಿಸುತ್ತೆ ಅಂದರೆ ಕೋಆಪರೇಟಿವ್ ಸೊಸೈಟಿ ಬೆಟರ್ ಅನಿಸುತ್ತೆ, ಜಾಯಿಂಟ್ ಸ್ಟಾಕ್ ಕಂಪನಿ ಬೆಟರ್ ಅನಿಸುತ್ತೆ. ಯಾಕಂದರೆ ಇದೆರಡೂ ಕೇಸಸ್ನಲ್ಲಿ ಲಯಬಿಲಿಟಿ ಬಂದ್ಬಿಟ್ಟು ಲಿಮಿಟೆಡ್, ನಂದು ಎಷ್ಟು ಪಾರ್ಟ್ ಇದೆ ಅಷ್ಟು ಕಟ್ತೀನಿ, ಹೊಣೆಗಾರಿಕೆ ಅಷ್ಟೇ, ಮಿಕ್ಕಿದ್ದು ನನಗೆ ಗೊತ್ತಿಲ್ಲ ಅಂತ ಇರ್ಬೋದು. ನೆಕ್ಸ್ಟ್ ಕಂಟಿನ್ಯೂಟಿ, ಈ ಫ್ಯಾಕ್ಟರ್ನ ತಲೆಯಲ್ಲಿ ಇಟ್ಕೊಂಡ್ರೆ ಮತ್ತೆ ಕೋಆಪರೇಟಿವ್ ಸೊಸೈಟಿ ಮತ್ತು ಜಾಯಿಂಟ್ ಸ್ಟಾಕ್ ಕಂಪನಿ ಬೆಟರ್ ಅನಿಸುತ್ತೆ. ಯಾಕಂದರೆ ಇಲ್ಲಿ ಮೆಂಬರ್ಸ್ ಬಿಟ್ಟು ಹೋದರೆ ಯಾವುದೇ ರೀತಿಯಲ್ಲಿ ಕಂಪನಿ ಅಸ್ತಿತ್ವಕ್ಕೆ ಧಕ್ಕೆ ಬರೋದಿಲ್ಲ, ಕಂಪನಿ ಆ್ಯಸ್ ಯೂಶುವಲ್ ಆಗಿ ರನ್ ಆಗುತ್ತೆ. ಅದೇ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ರೀತಿ ಮೆಂಬರ್ಸ್ ಬಿಟ್ಟು ಹೋದರೆ, ಡಿಸ್ಕಂಟಿನ್ಯೂ ಮಾಡಿದರೆ ಕಂಪನಿನೂ ಕ್ಲೋಸ್ ಆಗುತ್ತೆ. ಬಟ್ ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ, ಕೋಆಪರೇಟಿವ್ ಸೊಸೈಟಿನಲ್ಲಿ ಈ ಥರ ಕಂಪನಿ ಡಿಸ್ಕಂಟಿನ್ಯೂ ಆಗೋದಿಲ್ಲ. ಸೊ ಈ ಫ್ಯಾಕ್ಟರ್ನ ತಲೆಯಲ್ಲಿ ಇಟ್ಕೊಂಡ್ರೆ ಜಾಯಿಂಟ್ ಸ್ಟಾಕ್ ಕಂಪನಿ, ಕೋಆಪರೇಟಿವ್ ಸೊಸೈಟಿ ಎರಡೂ ಬೆಟರ್ ಅನಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟರ್ ತಲೆಯಲ್ಲಿ ಇಟ್ಕೊಂಡ್ರೆ ಯಾವುದು, ಮ್ಯಾನೇಜ್ಮೆಂಟ್ ಎಬಿಲಿಟಿ. ಈ ಫ್ಯಾಕ್ಟರ್ನ ತಲೆಯಲ್ಲಿ ಇಟ್ಕೊಂಡ್ರೆ ಜಾಯಿಂಟ್ ಸ್ಟಾಕ್ ಕಂಪನಿ ಬೆಟರ್ ಅನಿಸುತ್ತೆ. ಯಾಕಂದರೆ ಇಲ್ಲಿ ಕ್ಯಾಪಿಟಲ್ಗೆ ಬೇರೆ ಫಾರ್ಮ್ಗೆ ಕಂಪೇರ್ ಮಾಡಿದರೆ ಕ್ಯಾಪಿಟಲ್ಗೆ, ದುಡ್ಡಿಗೆ ಯಾವುದೇ ರೀತಿ ಕೊರತೆ ಇರೋದಿಲ್ಲ.
ದುಡ್ಡು ಕೊರತೆ ಇಲ್ಲ ಅಂದರೆ ಎಫಿಷಿಯೆಂಟ್ ಮ್ಯಾನೇಜರ್ಸು, ಟ್ಯಾಲೆಂಟೆಡ್ ಮ್ಯಾನೇಜರ್ಸು, ಹೈಲಿ ಕ್ವಾಲಿಫೈಡ್ ಮ್ಯಾನೇಜರ್ಸ್ನ ತರ್ಬೋದು. ಓಕೆ, ಅದೇ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ, ಕೋಆಪರೇಟಿವ್ ಸೊಸೈಟೀಸ್ನಲ್ಲಿ, ಪಾರ್ಟ್ನರ್ಶಿಪ್ನಲ್ಲೂ ಒಂದೊಂದ್ಸರಿ ಕ್ಯಾಪಿಟಲ್ ಶಾರ್ಟೇಜ್ ಬರುತ್ತೆ. ಆವಾಗ ಹೈಲಿ ಕ್ವಾಲಿಫೈಡ್, ಟ್ಯಾಲೆಂಟೆಡ್, ಸ್ಕಿಲ್ಡ್ ಮ್ಯಾನೇಜರ್ಸ್ನ ತರೋಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ಹೈ ಸ್ಯಾಲ್ರಿ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಕನ್ಸಿಡರೇಷನ್. ಕ್ಯಾಪಿಟಲ್ನ ತಲೆಲಿಟ್ಕೊಂಡ್ರೆ, ಈ ಫ್ಯಾಕ್ಟರ್ನ ತಲೆಲಿಟ್ಕೊಂಡ್ರೆ ಮತ್ತೆ ಅಗೇನ್ ಜಾಯ್ಸ್ಟಾಕ್ ಕಂಪನಿ ಬೆಟರ್ ಅನ್ಸುತ್ತೆ. ಯಾಕಂದರೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಪಬ್ಲಿಕ್ ಡಿಪಾಸಿಟ್ ಮೂಲಕ ಅಮೌಂಟ್ನ ಕಲೆಕ್ಟ್ ಮಾಡ್ಕೋಬೋದು, ಶೇರ್ಸ್ನ ಇಶ್ಯೂ ಮಾಡೋ ಮೂಲಕ ಅಮೌಂಟ್ ಕಲೆಕ್ಟ್ ಮಾಡ್ಕೋಬೋದು, ಡಿಬೆಂಚರ್ಸ್ನ ಇಶ್ಯೂ ಮಾಡೋ ಮೂಲಕ ಅಮೌಂಟ್ನ ಕಲೆಕ್ಟ್ ಮಾಡ್ಕೋಬೋದು. ಸೊ ಹೀಗಾಗಿ ಅದೇ ಬೇರೆ ಫಾರ್ಮ್ಸಲ್ಲಿ ಪಾರ್ಟ್ನರ್ಶಿಪ್ಪಲ್ಲೂ ಮೆಂಬರ್ಸ್ ಲಿಮಿಟ್ ಇದೆ, 50 ಮೆಂಬರ್ಸ್ ಏನೋ ಇದೆ ಅನಿಸುತ್ತೆ. ಪ್ಲಸ್ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಒಬ್ಬನೇ ಇರ್ತಾನೆ. ಕೋಆಪರೇಟಿವ್ ಸೊಸೈಟೀಸ್ನಲ್ಲಿ ಎಲ್ಲ ಬಡವರು. ಸೊ ಹಾಗಾಗಿ ಅಲ್ಲೆಲ್ಲ ಕ್ಯಾಪಿಟಲ್ ಶಾರ್ಟೇಜ್ ಬರುತ್ತೆ ಬಟ್ ಇಲ್ಲಿ ಜಾಯ್ಸ್ಟಾಕ್ ಕಂಪನಿಯಲ್ಲಿ ಶಾರ್ಟೇಜ್ ಬರೋ ಚಾನ್ಸಸ್ ತುಂಬ ಕಮ್ಮಿ. ಡಿಗ್ರಿ ಆಫ್ ಕಂಟ್ರೋಲ್ ಅಂದರೆ ಕಂಟ್ರೋಲ್ ಡೈಲ್ಯೂಟ್ ಎಲ್ಲಿ ಜಾಸ್ತಿ ಆಗಲ್ಲ. ಡೈಲ್ಯೂಟ್ ಆದರೆ ಒಳ್ಳೇದಲ್ಲ ಅದು. ಯಾಕಂದರೆ ಬರೋರೆಲ್ಲ ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ, ಅಂದರೆ ಸಜೆಷನ್ಸ್ ಕೊಡ್ತಾರೆ. ಅವಾಗ ಏನೇನು ಹೇಳ್ತಾರೆ, ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಫುಡ್ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಆ ಥರ ಆಗಬಾರ್ದು. ನಮ್ಮ ಕಂಪನಿ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂತ ಇದ್ದಾಗ ಸೋಲ್ ಪ್ರೊಪ್ರೈಟರ್ಶಿಪ್ ಬೆಟರ್. ಯಾಕಂದರೆ ಅಲ್ಲಿ ಒಬ್ಬನೇ ಇರ್ತಾನೆ, ಒಬ್ಬನೇ ಕಂಟ್ರೋಲ್ ಮಾಡ್ಕೊತಾನೆ, ಡೆಸಿಷನ್ ಮೇಕಿಂಗು ಜಲ್ದಿ ಆಗುತ್ತೆ, ಎಲ್ಲ ಜಲ್ದಿ ಆಗುತ್ತೆ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ನೇಚರ್ ಆಫ್ ಬಿಸ್ನೆಸ್ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಬಂದಾಗ ಸೋಲ್ ಪ್ರೊಪ್ರೈಟರ್ಶಿಪ್ ಈ ಥರ, ಸೋಲ್ ಪ್ರೊಪ್ರೈಟರ್ಶಿಪ್, ಕೋಆಪರೇಟಿವ್ ಸೊಸೈಟಿ ಈ ಥರ ಅಡ್ಜಸ್ಟ್ ಆಗುತ್ತೆ. ಅದೇ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು, ಇಲ್ಲ ಒಂದು ಬಿಸ್ನೆಸ್ಗೆ ತುಂಬ ಅಮೌಂಟ್ ಬೇಕು, ಆ ಥರ ಇದ್ದಾಗ ಪಾರ್ಟ್ನರ್ಶಿಪ್ ಬೆಟರ್, ಜಾಯ್ಸ್ಟಾಕ್ ಕಂಪನಿನೂ ಬೆಟರ್. ಓಕೆ, ಥ್ಯಾಂಕ್ ಯು. ಹಿಯರ್ ಯುವರ್ ಟಾಪಿಕ್ ಎಂಡ್ಸ್ ಆ್ಯಂಡ್ ಆಲ್ಸೋ ಹಿಯರ್ ಯುವರ್ ಥರ್ಡ್ ಚಾಪ್ಟರ್ ಎಂಡ್ಸ್. ಓಕೆ, ಥರ್ಡ್ ಚಾಪ್ಟರ್ ಅಂದರೆ ಸೆಕೆಂಡ್ ಚಾಪ್ಟರ್ ಎಂಡ್ ಆಗುತ್ತೆ. ಸೆಕೆಂಡ್ ಚಾಪ್ಟರ್ ಯಾವುದು? ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಓಕೆ, ಇದು ಸೆಕೆಂಡ್ ಚಾಪ್ಟರ್. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಶಾಲ್ ಕಂಟಿನ್ಯೂ ವಿತ್ ದ ಥರ್ಡ್ ಚಾಪ್ಟರ್. Thank you.